ಅಕ್ಷಯ ತೃತೀಯ ದಿನ ಚಿನ್ನ ಬೆಳ್ಳಿ ಏನಾದರೂ ಶಾಪಿಂಗ್ ಮಾಡಿದ್ರೆ ತುಂಬ ಒಳ್ಳೆಯದಾಗತ್ತೆ ಅಂತ ದೊಡ್ಡವ್ರು ಹೇಳ್ತಾರೆ. ನಾನು ಮದುವೆ ಆದಮೇಲಿಂದ ಪ್ರತಿ ವರ್ಷ ಚಿನ್ನ ಅಥವಾ ಬೆಳ್ಳಿ ಏನಾದರೂ ಶಾಪಿಂಗ್ ಮಾಡೇ ಮಾಡ್ತೀನಿ. ಹಿಂದಿನ ದಿನ ಪ್ರೀ ಬುಕ್ಕಿಂಗ್ ಮಾಡಿ ಬಂದಿದ್ದಂತಹ ಜ್ಯುವೆಲ್ಲರಿನ ಸಂಜೆ ಮೇಲೆ ಹೋಗಿ ತೊಗೊಂಬರೋಣ ಅಂತ ಅಂದ್ಕೊಂಡ್ವಿ. ಇನ್ನು ಅಕ್ಷಯ ತೃತೀಯ ದಿನ ಬೆಳಗ್ಗೆ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡು ತಿಂಡಿಗೆ ರೊಟ್ಟಿ ಚಟ್ನಿನ ಕೂಡ ಮಾಡಿದ್ದೆ. ತಿಂಡಿ ತಿಂದ್ಕೊಂಡು ಒಂದು ಫಂಕ್ಷನ್ ಇತ್ತು, ಸೊ ಅದಕ್ಕೆ ಅಟೆಂಡ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಏನು ಬ್ಲೌಸ್ ಸ್ಟಿಚಿಂಗಿಗೆ ಅಂತ ಕೊಟ್ಟಿದ್ದೆ ಆ ಒಂದು ಬ್ಲೌಸ್ನ ಕಲೆಕ್ಟ್ ಮಾಡ್ಕೊಂಡು ಬರೋದಕ್ಕೆ ನನ್ನ ತಮ್ಮನಿಗೆ ಹೇಳಿದ್ದೆ. ಸೊ ಅವನು ಕೂಡ ತೊಗೊಂಬಂದಿದ್ದೆ. ಸ್ಟಿಚಿಂಗ್ ಎಲ್ಲ ಪ್ರಾಪರ್ ಆಗಿದೆಯಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಂಡು ನಮ್ಮ ಮಕ್ಕಳಿಬ್ರಿಗೂ ಸ್ನಾನ ಮಾಡಿಸಿ ನಾನು ಕೂಡ ರೆಡಿ ಆಗಿಬಿಟ್ಟು ನಮ್ಮ ನೇಬರ್ ಮನೆ ಗೃಹ ಪ್ರವೇಶ ಕೂಡ ಇತ್ತು, ಅಟೆಂಡ್ ಮಾಡಬೇಕಾಗಿತ್ತು. ರೆಡಿಯಾಗಿ ಇವಾಗ ಹೊರಡ್ತಾ ಇದ್ದೀನಿ. ಸೊ ಮಗುನ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ. ಜೀವನ್ ನೋಡ್ಕೊಳ್ತಾರೆ. ಸೊ ಹತ್ರನೇ ಇರೋದ್ರಿಂದ ತುಂಬ ಜಾಸ್ತಿ ಟೈಮ್ ಆಗುತ್ತೆ ಅಂತ ಏನಿಲ್ಲ, ಬೇಗನೆ ಬಂದುಬಿಡ್ಬೋದು. ಇನ್ನು ಅಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ಅಲಂಕಾರ ನೋಡೋದಕ್ಕೆ ಎರಡು ಕಣ್ಸಾಲ್ದು, ಅಷ್ಟು ಚೆನ್ನಾಗಿತ್ತು. ಇನ್ನು ಇಂಟೀರಿಯರ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಏನೇ ಆಗಲಿ ಕಷ್ಟಪಟ್ಟು ಮನೆ ಕಟ್ಟಿ ಗೃಹಪ್ರವೇಶ ಮಾಡೋ ದಿನ ಅಂತೂ ಮನಸ್ಸು ತುಂಬಿ ಬರುತ್ತೆ ಯಾರಿಗಾದರೂ ಆಗಲಿ. ಸೊ ನಮ್ಮನೆ ಕೂಡ ಅಷ್ಟೇ, ಗೃಹಪ್ರವೇಶ ದಿನ ನಂಗೆ ತುಂಬಾ ಎಮೋಷ್ನಲ್ ಆಗಿಬಿಟ್ಟಿದ್ದೆ. ಇವತ್ತು ನನಗೆ ಅದೇ ನೆನಪಾಗ್ತಾ ಇತ್ತು.